ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀನಾದೇನೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ದೇವಕಿ ಸೌಂದರ್ಯಲಿಗೆ ಬೈಯುತ್ತಾ ರೂಮಿನಿಂದ ಹೊರಗೆ ಬರುತ್ತಾಳೆ. ದೇವಸ್ಥಾನದಿಂದ ಮನೆಯೊಳಗೆ ಬರಬೇಕಾದರೆ ದೇವಕಿ ಬೈಯುತ್ತಿರುವುದನ್ನು ಪ್ರಶ್ನಿಸಿ ರೂಮಿನೊಳಗೆ ಬರುತ್ತಾಳೆ. ಸೌಂದರ್ಯ ಅಳುತ್ತಿರುವುದನ್ನು ನೋಡಿ ಯಾಕೆ, ಏನಾಯಿತು, ಯಾಕೆ ಅಳುತ್ತಿರು ಎಂದು ಕೇಳಿದಾಗ ಪ್ರಣಯ್ ಹೇಳ್ತಾನೆ, ಚಿಕ್ಕಮ್ಮ ಹೊಡೆದದ್ದು ಅಂತ. ಅದಕ್ಕೆ ದೇವಕಿ ಬಂದು, ನನ್ನ ಮಗುವಿಗೆ ಹೊಡಿತೀನಿ ಬಡಿತೀನಿ, ಏನು ಬೇಕಾದರೂ ಮಾಡ್ತೀನಿ, ನೀವು ಯಾರು ಕೇಳಲಿಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಉಮಾ ಹೇಳ್ತಾಳೆ, ನೀವು ಯಾರು ಕೇಳಲಿಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಉಮಾ ಹೇಳ್ತಾಳೆ, ಚಿಕ್ಕನಿನ್ನ ನಾವೇ ನೋಡಿದ್ದು ಇವಳನ್ನು, ಅದಕ್ಕೆ ಕೇಳುವ ಅಧಿಕಾರ ನಮಗೂ ಇದೆ. ದೇವಕಿ ಹೇಳ್ತಾಳೆ, ಅಕ್ಕಪಕ್ಕದವರು ಸ್ವೆಟರ್ ಸಾಕ್ಸ್ ತಂದು ಕೊಡ್ತಾರೆ, ತಂದ ತಕ್ಷಣ ಅವರು ಅಪ್ಪ ಅಮ್ಮ ಆಗಲು ಸಾಧ್ಯವಿಲ್ಲ ಅಂದುಕೊಳ್ತಾಳೆ. ನೀವು ಅವಳನ್ನು ನೋಡಿಕೊಂಡು ಇದ್ದ ಮಾತ್ರಕ್ಕೆ ನಾನು ಕೇಳಿಸಿ ಕೊಲ್ಲಬೇಕಂತೇನಿಲ್ಲ. ಅವಳಿಗೆ ನೀವು ಅನ್ನ ನೀರು ಕೊಟ್ಟಿದ್ರು ಅಥವಾ ವಿಷ ಕೊಟ್ಟು ಬೆಳೆಸಿದ್ರು ಗೊತ್ತಿಲ್ಲ. ನನ್ನನ್ನು ನೋಡಿದ ತಕ್ಷಣ ಅವಳು ಯಾವಾಗಲೂ ವಿಷ ಕಾರ್ತಾ ಇರ್ತಾಳೆ ಅಂತ ಬೈತಿರ್ಬೇಕಾದ್ರೆ ಅಲ್ಲಿಗೆ ವೇದ ಬರುತ್ತಾಳೆ. ವೇದ ಕೇಳ್ತಾಳೆ, ಏನಾಯಿತು ಅಂತ ಕೇಳಿದಾಗ ಸೌಂದರ್ಯ ಹೇಳ್ತಾಳೆ, ಇದು ಯಾರದ್ದು ಒಡವೆ ಅಂತ ನೋಡಿದಾಗ ವೇದಲಿಗೆ ವಿಕ್ರಮ್ ಹೇಳಿದ ಮಾತು ನೆನಪಾಗುತ್ತದೆ. ಉಮಾ ಹೇಳ್ತಾಳೆ, ಇದು ನನ್ನದು, ಗಿರಿವಿಟ್ಟಿದ್ದೆ, ಇದು ಇಲ್ಲಿಗೆ ಹೇಗೆ ಬಂತು ಅಂತ ಕೇಳ್ತಾಳೆ. ವೇದ ಹೇಳ್ತಾಳೆ, ಅವರು ಬಿಡಿಸಿಕೊಂಡು ಬಂದಿದ್ದಾರೆ ಹೇಳ್ತಾಳೆ. ದೇವಕಿ ಹೇಳ್ತಾಳೆ, ನಿನಗೆ ಎಷ್ಟು ಬೇಗ ನೆಟ್ವರ್ಕ್ ಸಿಕ್ಕಾಯ್ತಾ, ನಿಂಗೆಷ್ಟು ಬೇಗ ಬಂದು ಮುಟ್ಟಿತಾ? ಹೌದು, ನಾನೇ ಬಿಡಿಸಿದ್ದು. ಏನು ಬಿಡಿಸಬಾರ್ದಿತ್ತಾ? ಗಿರಿವಿಟ್ಟದ್ದು ಯಾರು ಒಡವೆ ಬಿಡಿಸಬಾರ್ದೇನು ರೂಲ್ಸ್ ಇದೆಯಾ ಅಂತ ಹೇಳ್ತಾಳೆ. ಈ ಹತ್ರ ವೇದ ಹೇಳ್ತಾಳೆ, ಅಮ್ಮನಿಗೆ ಆ ಒಡೆಯ ಮೇಲೆ ಎಷ್ಟು ಸೆಂಟಿಮೆಂಟ್ ಇದೆ ಅಂತ ನಿಮಗೆ ಗೊತ್ತಿದೆಯಲ್ಲ, ಬಿಡಿಸಿಕೊಂಡು ಬಂದಿದ್ರಿ ಅಲ್ಲ ಅಂತ ಹೇಳ್ಬೇಕಾದ್ರೆ ಆಗ ಪ್ರಣಯ್ ಹೇಳ್ತಾನೆ, ಅದನ್ನು ಕೇಳಿದಕ್ಕೇನೆ ಅಕ್ಕನಿಗೆ ಒಡೆದದ್ದು ಅಂತ ಹೇಳ್ತಾನೆ. ವೇದಲಿಗೆ ಹೇಳ್ತಾಳೆ, ಇದನ್ನು ಇಲ್ಲಿಗೆ ಬಿಟ್ಟು ಬಿಡು ಅಂತ. ಸೌಂದರ್ಯಗೆ ತೊಂದರೆಯಾಗಬಹುದು, ಬೇಡ ಅಂತ. ಜೀವನದಲ್ಲಿ ಏನೇನು ಕಳ್ಕೊಂಡಿದ್ದೀವಿ, ಈ ಸರ ಏನು ಮಹಾ. ದೇವಕಿಗೆ ಉಮಾ, ಈ ಒಡವೆ ನೀನೇ ಇಟ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ದೇವಕಿ, ನೀನು ಹೇಳಿದರೂ ಇದನ್ನು ನಾನೇ ಇಟ್ಕೊಂಡಿದ್ದೇನೆ, ಯಾಕೆಂದರೆ ಅದಕ್ಕೆ ಹಣ ಕೊಟ್ಟು ತಂದದ್ದು ನಾನೇ ಅಂತ ಹೇಳ್ತಾಳೆ. ದೇವಕಿ ಮಗಳತ್ರ ಹೇಳ್ತಾಳೆ, ಏ ಸೌಂದು, ನಾನು ಅಂದ್ಕೊಂಡ ಹಾಗೆ ಮಾಡುವುದು, ಸುಮ್ಮನೆ ಪೆಟ್ಟು ತಿಂದಿಯಲ್ಲ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ, ನನಗೆ ಯಾವ ಪಕ್ಷತಾಪನೂ ಇಲ್ಲ, ಯಾಕೆಂದರೆ ನಾನು ಯಾವತ್ತೂ ಸಹ ಸತ್ಯದ ಪರ ನಿಲ್ತೇನೆ ಅಂತ ಹೇಳ್ತಾಳೆ. ನಂತರ ವೇದ ಹೇಳ್ತಾಳೆ, ಸೌಂದರ್ಯಲಿಗೆ ಏನಾದರೂ ಆದರೆ ಅವಳ ಪರ ನಾವಿದ್ದೇವೆ ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ, ಹೋಗಿ ನೀವೇ ಅವಳನ್ನು ಸಾಕೊಂಡು ಬನ್ನಿ, ಬಿಲ್ಡಪ್ ಕೊಡುವುದಲ್ಲ, ಬಸುರಿ ಹೆಂಗಸನ್ನು ಸಾಕುವುದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಾಗಲಿ. ನಿಮಗೇ ಊಟ ಮಾಡಲಿಕ್ಕೆ ಇಲ್ಲ, ಇನ್ನು ಬಸುರಿ ಹೆಂಗಸನ್ನು ಕರ್ಕೊಂಡು ಹೋಗಿ ನೀವು ಯಾವ ರೀತಿ ಸಾಕ್ತೀರಾ ಅಂತ ಹೇಳ್ತಾಳೆ. ಅದಕ್ಕೆ ಸೌಂದರ್ಯ ಹೇಳ್ತಾಳೆ, ಅವರ ಹತ್ರ ಊಟ ಕಡಿಮೆ ಇರ್ಬೋದು, ಆದರೆ ಪ್ರೀತಿಯಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸೌಂದರ್ಯಳ ಅಮ್ಮ ಹೇಳ್ತಾಳೆ, ಹಾಗಾದರೆ ಇವತ್ತಿಗೆ ನಿನ್ನ ಸಂಬಂಧ ಮುಗಿಯಿತು, ನೀನು ಅಲ್ಲೇ ಇರು, ನನ್ನ ಹತ್ರ ಬರಬೇಡ, ನಿನಗೆ ಎಷ್ಟೇ ಕಷ್ಟ ಆದರೂ ನನ್ನ ಹತ್ರ ಹೇಳ್ಬಾರ್ದು ಅಂತ ಹೇಳ್ತಾಳೆ. ಮತ್ತು ಬಸುರಿಯನ್ನು ವೇದ, ಅವಳ ಅಮ್ಮ, ತಮ್ಮ, ಅಪ್ಪ ಎಲ್ಲರೂ ಅವಳನ್ನು ಕರ್ಕೊಂಡು ಹೋಗ್ತಾರೆ. ದೇವಕಿ ಐಶ್ವರ್ಯ ಹತ್ರ ಕೇಳ್ತಾಳೆ, ನೀನು ಸಹ ಹೋಗ್ತೀಯ ಅವ್ರ ಜೊತೆಗೆ? ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಪ್ರೀತಿಯಿಂದ ಏನು ಮಾಡಲು ಸಾಧ್ಯ ಇಲ್ಲ, ನನಗೆ ಬಿರಿಯಾನಿನೇ ಬೇಕು, ನಾನು ನಿನ್ನ ಮಗಳಂತ ಹೇಳ್ತಾಳೆ. ವಿಕ್ರಮ್ ಆಚೆ ಈಚೆ ಓಡಾಡ್ಕೊಂಡು ಕೋಪದಿಂದ ಇರಬೇಕಾದ್ರೆ ಅವನ ತಮ್ಮಂದಿರು ಕೇಳ್ತಾರೆ, ಏಕೆ, ಏನಾಯ್ತಂತ. ವಿಕ್ರಮ್ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ವಿಶ್ವನಿಂದಾಗಿ ತುಂಬ ತೊಂದರೆ ಆಗ್ತಿದೆ, ಅವನು ವೇದನ ಹತ್ತಿರ ಹೋಗ್ಬಾರ್ದಂತೇಳಿ ಯಾವ ರೀತಿ ನಾಟಕ ಎಲ್ಲ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಮೇಲೆ ಕಾಕಿ ಇದೆ ಅಂತ ತುಂಬ ರೇಗಾಡ್ತಾ ಇದ್ದಾನೆ, ಅವನಿಗೆ ಏನಾದರೂ ಗತಿ ಮಾಡಬೇಕು ಎಂದು ಹೇಳ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ, ಅದು ಬ್ಯಾಂಕ್ನಿಂದ ಆಗಿರುತ್ತೆ. ನನ್ನ ಹೆಸರು ಶ್ರುತಿ, ನಿಮಗೆ ಬ್ಯಾಂಕ್ ಲೋನ್ ಬೇಕಂತ ಕೇಳಬೇಕಾದ್ರೆ ಅವನು ತುಂಬ ಬೈತಿರ್ತಾನೆ. ನನಗೆ ಬ್ಯಾಂಕ್ ಲೋನ್ ಬೇಡ, ನಿಮಗೆ ಬೇಕಾದರೆ ನಾನೇ ಹಣ ಕೊಡ್ತೇನೆ ಅಂತೇಳಿ ಕಾಲ್ ಕಟ್ ಮಾಡ್ತಾನೆ. ಅಷ್ಟೊತ್ತಿಗೆ ವೇದ ಮನೆಯಲ್ಲಿ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಅಮ್ಮನಿಗೆ ಈ ಸರ ಅಂದರೆ ತುಂಬ ಇಷ್ಟ, ಏನಾದರೂ ಮಾಡಿ ಹೇಗಾದರೂ ಮಾಡಿ ಆ ಸರವನ್ನು ಚಿಕ್ಕಮ್ಮನಿಂದ ಬಿಡಿಸಬೇಕು ಅಂತ ಹೇಳಿ ದಾಮೋದರನಿಗೆ ಕಾಲ್ ಮಾಡಬೇಕಂತ ಅಂದ್ಕೊಳ್ತಾಳೆ. ಆದರೆ ದಾಮೋದರನ ನಂಬರ್ ವಿಕ್ರಮ್ನ ಹತ್ರ ಇದೆ, ಅವನಿಗೆ ಕಾಲ್ ಮಾಡಬೇಕಂತೇಳಿ ಅವನಿಗೆ ಕಾಲ್ ಮಾಡಿದಾಗ ಅವನು ಆ ಬ್ಯಾಂಕ್ ಹುಡುಗಿ ಪುನಃ ಕಾಲ್ ಮಾಡಿದಂತ ಎನಿಸಿ ತುಂಬ ಸಾಫ್ಟಾಗಿ ಮಾತಾಡ್ತಾನೆ. ಸಾರಿ, ನಂಗೆ ಗೊತ್ತಿರಲಿಲ್ಲ, ನಾನು ತುಂಬ ಏನೋ
ಟೆನ್ಷನ್ನಲ್ಲಿದ್ದರೆ ನೀವೇನು ವರಿ ಮಾಡಬೇಡಿ, ಆಯಿತು ನೀವು ನನಗೆ ಲೋನ್ ಕೊಡಿ ಅಂತ ಹೇಳಬೇಕಾದ್ರೆ ವೇದ ನಿಂಗೆ ಏನಾಯಿತು, ನಾನು ವೇದ ಅಂತ ಹೇಳ್ತಾಳೆ. ಆಗ ಕಾಲ್ ನೋಡಿದಾಗ ಗೊತ್ತಾಯ್ತು, ಓಕೆ ವೇದ ಅಂತ ಹೇಳಿ ಮಾತಾಡ್ತಾನೆ. ಆಗ ವೇದ ಕೇಳ್ತಾಳೆ, ನೀನು ಏನಾದರೂ ಕುಡ್ದಿದ್ಯಾ ಬೆಳಿಗ್ಗೆನೆ? ಅದಕ್ಕೆ ಇಲ್ಲ ಇಲ್ಲ ಅಂತ ಹೇಳಿ ಹೀಗೆ ಕಾಲ್ ಬಂದಿದ್ದು ಅಂತ ಹೇಳ್ತಾನೆ. ಆಗ ವೇದ ಅವಳ ತಂದೆಯದ್ದು ನಂಬರ್ ಕೇಳ್ತಾಳೆ, ನನಗೆ ಒಡವೆ ಬಿಡಿಸ್ಬೇಕು, ನಿನ್ನ ಅಪ್ಪನ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ರಮ್ ಆಯ್ತಂತೇಳಿ ಅವಳಿಗೆ ಅವನ ತಂದೆಯ ನಂಬರನ್ನು ಕೊಡ್ತಾನೆ. ವೇದ ವೀರನ ಹತ್ರ ಬಂದು ನನ್ನ ಅಮ್ಮನ ಒಡವೆಯನ್ನು ಚಿಕ್ಕಮ್ಮನ ಕೈಯಿಂದ ಪುನಃ ಬಿಡಿಸಿ ನನಗೆ ಕೊಡಬೇಕಾಗಿ ಕೇಳ್ತಾಳೆ. ಅದಕ್ಕೆ ನಿನಗೆ ಆ ಒಡವೆಯಲ್ಲಿ ಅಷ್ಟೊಂದು ಸೆಂಟಿಮೆಂಟ್ ಇದೆ ಅಲ್ವಾ, ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ಅಂದರೆ ನೀನು ಗೆದ್ದ ಟ್ರೋಫಿಯನ್ನು ವಾಪಸ್ ಸೆಟ್ರಿಗೆ ಕೊಡಬೇಕು. ಅವರು ಪಂಚಾಯತ್ ನಡೆಸ್ತಾರೆ, ಅಲ್ಲಿ ಹೇಳ್ಬೇಕು ನಾನು ಮೋಸದಿಂದ ಈ ಟ್ರೋಫಿ ಗೆದ್ದೆ ಅಂತ ಹೇಳ್ಬೇಕು ಅಂತ ಹೇಳ್ತಾನೆ. ಆಗ ವಿಕ್ರಮ್ ಯಾಕೆ ಈ ಥರ ಮಾತಾಡ್ತೀಯ, ಹಾಗೆಲ್ಲ ಹೇಳ್ಬೇಡ ವೇದ ಅಂತ ಹೇಳ್ತಾನೆ. ಆಗ ವೇದ ವಿಕ್ರಮ್ ಸುಮ್ಮನಿರು, ನನಗೆ ಒಡವೆ ತುಂಬ ಮುಖ್ಯವಾಗಿದೆ ಅಂತ ಹೇಳ್ತಾನೆ. ಮತ್ತು ವೀರ ಹೇಳ್ತಾನೆ, ನೀನು ಆ ಥರ ಮಾಡಿದರೆ ನಿನಗೆ ಪುನಃ ನೀನು ಒಡವೆಗೆ ಹಣ ಕೊಡಬೇಕಾಗಿಲ್ಲ, ನಾನು ನಿನಗೆ ಹಾಗೆಯೇ ಆ ಒಡವೆ ಕೊಟ್ಬಿಡ್ತೇನೆ ಅಂತ ಅಲ್ಲಿಂದ ಹೇಳಿ ಹೋಗ್ತಾನೆ. ಆಗ ವೇದ ಯೋಚಿಸ್ತಾ ಇರ್ತಾಳೆ, ನನಗೆ ನನ್ನ ಮಾನ ಮರ್ಯಾದೆಗಿಂತ ನನಗೆ ಅಮ್ಮನ ಒಡವೆ ಮುಖ್ಯ ಅಂತ ಹೇಳ್ತಾಳೆ. ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ.